हरिद्राचूर्णं समर्पयामि कुङ्कुमचूर्णं समर्पयामि अक्षतानि समर्पयामि पुष्पमालिकानि समर्पयामि गन्धान् दर्शयामि पुष्पमालिकानि समर्पयामि ताम्बूलं समर्पयामि अक्षतानि समर्पयामि नामपूजाञ्चेन करिष्यामः ॐ केशवाय केशवाय नमः नारायणाय नमः माधवाय नमः गोविन्दाय नमः विष्णुवे नमः मधुसूदनाय नमः विष्णुवाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः श्रीकृष्णाय ಬನ್ನಿ ಪಿಂಡ ಪ್ರದಾನ ಮಾಡೋಣ. ಗಂಗೆ ಯಮುನೆ ದೇವ ಗೋದಾ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಿಂಧು ಪಿಂಡಂ ಸಮರ್ಪಯಾಮಿ ಮಾತೃತಾ ತರ್ಪಯಾಮಿ ಗೋವಿಂದಂ ತರ್ಪಯಾಮಿ ಗೋವಿಂದ ದಕ್ಷಿಣಾಂ ತರ್ಪಯಾಮಿ ಇದಂ ಮಾದೇವ ತರ್ಪಯಾಮಿ ತಪಯುಕ್ತ್ವಾ ಅಘೋರೇಭ್ಯೋ ಅಘೋರೇಭ್ಯೋ ಗೋರ್ಭವೇಭ್ಯೋ ಅಪ್ಪ ಶಿವಪ್ಪ ಕಾಪಾಡಪ್ಪ. ಪಿಂಡಂ ಸಮರ್ಪಯಾಮಿ ಓಂ ಶಾಂತಿ ಶಾಂತಿ ಶಾಂತಿ. ಯಜಮಾನ್ರೆ, ಎಲ್ಲರೂ ಸತ್ತಿರೋರಿಗೆ ತರ್ಪಣೆ ಬಿಡೋದು ನೋಡಿದ್ದೀನಿ, ಆದ್ರೆ ನೀವು ಬದುಕಿದವರಿಗೆ ತರ್ಪಣೆ ಬಿಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ಬೋದಾ? ನನ್ನ ತಮ್ಮನ್ನ ಕೊಂದು ನಮ್ಮನ್ನ ಊರ್ ಬಿಡೋ ಹಾಗೆ ಮಾಡ್ದ, ನಮ್ಮ ಸಂಸಾರನ ಚಿತ್ರ ಮಾಡ್ದ, ನಮ್ಮನ್ನ ಮಂಡ್ಯದ ಮಣ್ಣಿಗೆ ಕಾಲಿಡ್ದಾಗ ಮಾಡ್ದ. ಅವನ ಸಾವು ಅದೇ ಮಂಡ್ಯದ ಮಣ್ಣಲ್ಲಿ ಹಾಕ್ಬೇಕು. ಅದಕ್ಕೆ ತರ್ಪಣ ಬಿಟ್ಟು ಅವನ ಆತ್ಮದ ಹತ್ರ ಕೇಳ್ಕೊತಾ ಇದ್ದೀನಿ. ತಪ್ಪು, ದ್ವೇಷ ಒಳ್ಳೇದಲ್ಲ. ಮೋಸ ಮಾಡುವ ಹೆಸರನ್ನ ಮಗನಿಡಬೇಕು ಅಂತ ದೊಡ್ಡೋರು ಹೇಳಿಲ್ವಾ? ಹೌದಾ? ಹಾಗಾದ್ರೆ ನಾನ್ ನಿನ್ನ ಕೊಂದ್ರೆ ನನ್ನ ಹೆಸರನ್ನ ನಿನ್ನ ಮಗಂಗೋ ಮೊಮ್ಮಗಂಗೋ ಇಡ್ತಾರ? ಉಸಿರಾಡೋ ಗಾಳಿಲಿ, ಹರಿದಾಡೋ ರಕ್ತದಲ್ಲಿ, ನಡೆದಾಡೋ ದಾರಿಗಳಲ್ಲೆಲ್ಲ ನನ್ನ ಶತ್ರು ತುಂಬಿಕೊಂಡು ನನ್ನ ಜೀವನನೇ ನರಕ ಮಾಡಿದ್ದಾನೆ. ಆದ್ರಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಅವನ ದೇಹದಿಂದ ಪ್ರಾಣ ಬಿಡುಗಡೆ ಆಗ್ಲೇಬೇಕು. ಬೃಹನ್ನಳೆ ವೇಷದಲ್ಲಿ ಎಲ್ಲೋ ಬಚ್ಚಿಟ್ಕೊಂಡು ಕೂತಿದ್ಯಾ, ಬಾರೋವರೆಗೆ. ರಮೇಶ್ ಅಣ್ಣ, ಈ ಹಾಲ್ನೆಲ್ಲ ಡೈರಿ ಕಳಿಸ್ಬಿಟ್ಟು ಅವ್ರಿನ್ನೂ ಬಾಕಿ ಕೊಟ್ಟಿಲ್ಲ, ಬೇಗ ಬಾಕಿ ಕಳ್ಸ್ಕೊಡಕ್ ಹೇಳಿ. ಆಯ್ತಣ್ಣ. ಹಾಗೇನೆ ದನಗಳನ್ನೆಲ್ಲ ಕೊಟ್ಟಿಗೆ ಕಟ್ಟಿಸ್ಬಿಡಿ. ಸರಿ ಅಣ್ಣ. ರಾಮಚಂದ್ರಣ್ಣ ಬನ್ನಿಲಿ. ಏನಣ್ಣ? ತಗೊಳ್ಳಿ, ಇದು ದುಡ್ಡು ಅಂಗಡಿಗೆ. ಆಮೇಲೆ ಇವತ್ತಿನ ಲಿಸ್ಟ್ ಎಲ್ಲ ಇದ್ರೊಳಗಿದೆ, ಇವಾಗ್ಲೇ ಕಳಿಸ್ಕೊಡಿ ಅಂತ ಹೇಳಿ. ಮಾವಯ್ಯ, ಮಕ್ಕಳೆಲ್ಲ ಇದ್ರ? ಅಯ್ಯೋ, ಅವರೆಲ್ಲ ಇಷ್ಟು ಬೇಗ ಎಲ್ಲಪ್ಪ ಹೇಳ್ತಾರೆ. ನೀನ್ ಕೊಟ್ಟಿರೋ ಸಲಿಗೆಯಿಂದ ಸೋಂಬೇರಿಗಳಾಗೋಗಿದ್ದಾರೆ. ಹೋಗಿ ಎಪ್ಸು. ಅರೆ ಪ್ರಿಯಾ, ಪ್ರಿಯಾ ಹೇಳಮ್ಮ. ಏನಣ್ಣ ನೀನು? ಕಾಲೇಜ್ ಇರೋದು 10 ಗಂಟೆಗೆ, ಇಷ್ಟು ಬೇಗ ಎದ್ದು ಏನ್ ಮಾಡ್ಲಿ? ನೋಡೋ ಬಂಗಾರಿ, ಕತ್ಲಾಗೋಕ್ಕೂ ಮುಂಚೆ ಮನೆ ಸೇರ್ಕೋಬೇಕು, ಸೂರ್ಯ ಹುಟ್ಟೋಕ್ಕೂ ಮುಂಚೆ ಹಾಸಿಗೆ ಬಿಟ್ಟಿರ್ಬೇಕು ಅಂತ ದೊಡ್ಡವ್ರು ಹೇಳಿದಾರೆ. ಹೇಳೋ ಮರಿ. ಹೋಗೋಣ, ನೀನು ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡಲ್ಲ. ಎದಳು ಎದಳು, ಕಾಲೇಜ್ ಲೇಟ್ ಆಗುತ್ತೆ. ಬಾ 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 ಬಾ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ನೋಡ್ಬಿಟ್ಟು ಕಲ್ತ್ಕೋ ಅನ್ನ. ಇಷ್ಟೊತ್ತವರೆಗೂ ಮನ್ಗಿದ್ಯಾ? ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಮುಂದೆ ರಂಗೋಲಿ ಬಿಡ್ಬೇಕು ತಾನೆ? ಏನು ಇಷ್ಟೆಲ್ಲ ಕೆಲಸ ನಾನೇ ಮಾಡ್ಬೇಕಾ? ಮತ್ತೆ ಈಗ ಮಾಡ್ದೆ ಇದ್ರೆ ನಾಳೆ ದಿನ ನಿಮ್ ಅತ್ತೆ ಮನೆಗೆ ಹೋದ್ಮೇಲೆ ಅವ್ರು ನಮ್ಮನ್ನ ನೋಡ್ ಆಡ್ಕೊಳಲ್ವಾ? ಬೇಗ ಬೇಗ ಅಲ್ಲು ಉಚ್ಕೊಂಡು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ ಬಂಗಾರಿ. ಅಪ್ಪಯ್ಯ, ನಮ್ ಕೆಲ್ಸಗಳೆಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪಯ್ಯ. ಹಲೋ, ಒಂದ್ ನಿಮಿಷ ಸರ್. ಶ್ವೇತಾ, ಪಾರುಕ್ ಫೋನ್ ಇದೆ ಕಣೆ. ಏಯ್, ಪಾರುಕ್ ಫೋನ್ ಬಂದಿದೆ ಕಣೆ. ಸೋನಿಯಾ, ಪಾರುಕ್ ಫೋನ್ ಬಂದಿದೆ. ಪಾರುಕ್ ಫೋನ್ ಬಂದಿದೆ ಕಣೆ. ಹಾಯ್ ಪಾರು. ಹಾಯ್ ಡಿಯರ್. ಹಾಯ್ ಹಾಯ್ ಪಾರು.
ಹಾಯ್ ಡ್ಯಾಡಿ. ಹೇಗಿದ್ಯಾ ಮರಿ? ಫೈನ್, ಥ್ಯಾಂಕ್ ಯು. ಕರೆಕ್ಟ್ ಟೈಮ್ ಕಾಫಿ ತಿಂಡಿ ತೋತಾ ಇದ್ಯಾ? ಹಾ, ಚೆನ್ನಾಗಿ ಓದ್ತಾ ಇದ್ಯಾ? ಆರೋಗ್ಯ ಚೆನ್ನಾಗಿದ್ಯಾ? ಹೌದು ಡ್ಯಾಡಿ. ನೈಟ್ ಅಲ್ಲಿ ಬರೀ ಲಿಕ್ವಿಡ್ ಅಲ್ಲಿ ಇರ್ಬಾರ್ದಮ್ಮ, ಏನಾದ್ರು ತಿನ್ಬೇಕು. ಆಯ್ತು. ಹಾಸ್ಟೆಲ್ ಎಲ್ಲ ಸೌಕರ್ಯ ಇದೆ ತಾನೆ? ಚೆನ್ನಾಗಿದೆ ಡ್ಯಾಡಿ. ಕಾಲೇಜ್ ಕರೆಕ್ಟ್ ಆಗಿ ಹೋಗ್ತಾ ಇದೆಯಾ ತಾನೆ? ಹೋಗ್ತಾ ಇದೀನಿ. ಆಯ್ತು. ಓಕೆ ಓಕೆ. ಮರಿದೆ ನಿಮ್ಮ ಅಮ್ಮನ್ಗೊಂದು ಫೋನ್ ಮಾಡಮ್ಮ. ಸರಿ ಸರಿ. ಓಕೆ. ಸೋನಿಯಾ, ಅವಳು ಫೋನ್ ಇಡಕ್ಕೆ. ಹಲೋ ಹಲೋ. ಹಾ ಆಯ್ತು ಸರ್. ಹುಚ್ಚು ಹುಡುಗಿ. ಹಾಯ್. ಅಲ್ಲಿ ಹುಡುಗರು. ಹಾಯ್ ಹಾಯ್. ಹಾಯ್ ಪಾರು. ಹಾಯ್. ಏನೇ ಇವನ್ ಕಾಲೇಜಲ್ಲಿ ಕೆಟ್ಟದಾಗ ನಡ್ಕೊಂಡ, ಹುಡುಗಿರನ್ ಚುಡಾಯಿಸ್ದ ಅಂತ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ ಅಂತೆ. ಇವ್ನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಪ್ರಿನ್ಸಿಪಲ್ಗಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಜೈಲಲ್ಲಿ ಕೊಳಿಯೋ ಹಂಗ್ ಮಾಡ್ಬೇಕಿತ್ತು. ಕಾಲೇಜ್ ಅಂದ್ಮೇಲೆ ಹುಡುಗಿನ ರ್ಯಾಗಿಂಗ್ ಮಾಡೋದು, ಚುಡಾಯಿಸೋದು ಎಲ್ಲ ಮಾಮೂಲ್ ಕಣೆ. ಅದಕ್ಕೋಸ್ಕರ ಇವನ್ ಕಾಲೇಜಿಂದ ಡಿಬಾರ್ ಆಗ್ಬೇಕಾ? ಮರ್ಯಾದೆ ಅಂತ ಹೇಳ್ತಾ ಇದೀನಿ, ಕಂಪ್ಲೇಂಟ್ ವಾಪಸ್ ತಗೋ. ತಗೊಳ್ಳಿಲ್ಲ ಅಂದ್ರೆ? ಏನ್ ಇಷ್ಟೊಂದು ಎಗರಾಡ್ತಿದ್ಯಾ? ನಾನ್ ಯಾರು ಗೊತ್ತಾ? ಸಿಲಿಂಡರ್ ಸಿಲನ್ ತಮ್ಮ. ಸಿಲಿಂಡರ್ ತಗೊಂಬಂದ್ ನಿನ್ನ ಏನ್ ತಲೆ ಮೇಲೆ ಹಾಕ್ಬಿಟ್ಟ ಅಂದ್ರೆ ನಿನ್ ಬ್ಯಾಂಡಿಟ್ ಕ್ವೀನ್, ಕ್ರೇಜಿ ಕ್ವೀನ್ ಎಲ್ಲ ಡಮಾರ್. ಮೊದ್ಲು ಕಂಪ್ಲೇಂಟ್ ವಾಪಸ್ ತಗೊಳ್ಳಲೇ. ಪರ್ಮಿಷನ್ ಇಲ್ಲದೆ ಕಾಲೇಜ್ ಪೊಲೀಸ್ ಅವರೇ ಬರಲ್ಲ. ನೀವೆಲ್ಲ ಹೇಗೋ ಬಂದ್ರಿ? Some regions were ಹರ್ಷ, removed from the ತಗೋಪ್ಪ ಕಾಫಿ. thanks. ಪ್ರಿಯಾ ಮರಿ, ಏನ್ ಮಾಡ್ತಿದೀಯಾ? ತಗೋಮ್ಮ ಕಾಫಿ. ಬೇಡ ಮಾವಯ್ಯ. ಯಾಕಮ್ಮ, ಏನಾಯ್ತು? ಮಾವಯ್ಯ, ಅಣ್ಣಂಗ್ ನೀವಾದ್ರೂ ಹೇಳ್ಬಾರ್ದಾ ನಾನ್ ಇನ್ಮೇಲೆ ಕಾಲೇಜ್ಗೆ ಹೋಗಲ್ಲ ಅಂತ? ಏನಮ್ಮ ನೀನು? ನಿಮ್ಮ ಅಣ್ಣ ನೀವಿಬ್ರು ಚೆನ್ನಾಗಿ ಓದ್ಬೇಕು, ಗ್ರಾಜುಯೇಟ್ಸ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅಂಥದ್ರಲ್ಲಿ ನೀನು ಓದಲ್ಲ ಅಂತೀಯಲ್ಲ, ಯಾಕೇನಾಯ್ತು? ಉಪದೇಶ ಮಾಡೋಕೇನು, ಎಲ್ಲರೂ ಮಾಡ್ತಾರೆ. ಆದ್ರೆ ಅನ್ಭವಿಸೋರ್ಗ್ ತಾನೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಅಂಥದ್ದೇನಾಯ್ತಮ್ಮ? ಹಾಯ್ ಪ್ರಿಯಾ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ. ಮಾತಾಡ್ಸಿದ್ರೆ ನಿಂತ್ಕೊಂಡು ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ನಾನ್ ಮಾತಾಡದ್ನಲ್ಲ. ಗುಡ್ ಮಾರ್ನಿಂಗ್, ಬರೀ ಗುಡ್ ಮಾರ್ನಿಂಗ್. ಸರಿ, ಒಂದ್ ಕೆಲ್ಸ ಮಾಡು, ನಾವೆಲ್ಲ ಐ ಲವ್ ಯು ಅನ್ಬಿಡ್ತೀವಿ, ನೀನು ಐ ಲವ್ ಯು ಅನ್ಬಿಡು. ಏನ್ ಹಂಗ್ ನೋಡ್ತಿದ್ಯಾ? ನಮ್ಗೇನ್ ಕಮ್ಮಿ? ಧೈರ್ಯ ಇಲ್ವಾ, ಪರ್ಸನಾಲಿಟಿ ಇಲ್ವಾ, ಲುಕ್ ಇಲ್ವಾ? ಸ್ಟೂಡೆಂಟ್ ಇರ್ಬೇಕಾಗಿರೋ ಮ್ಯಾನರ್ಸ್ ಇಲ್ಲ. ಪರವಾಗಿಲ್ವೋ, ಇದಕ್ಕೂ ಧೈರ್ಯ ಇದೆ. ನಿಮ್ಗೆ ಯಾರಿಗೂ ಅಕ್ಕ ತಂಗಿರ್ ಇಲ್ವೇನ್ರೋ? ಹಲೋ, ನಾವು ಕಾಲೇಜಿಗೆ ಬರೋದು ಇಲ್ದೇ ಇರೋದನ್ನ ಪಡೆಯಕ್ಕೆ. ಈಗ ನೋಡು, ವಿದ್ಯೆ ಇಲ್ಲ, ಲೆಕ್ಚರರ್ ಹತ್ರ ಲವ್ ಮಾಡೋ ಹುಡುಗಿ ಇಲ್ಲ, ನಿನ್ನ ಹತ್ರ ಕೇಳ್ತಾ ಇದೀವಿ. ಈ ವಿಷಯ ನಿಮ್ಮ ಅಣ್ಣಂಗೆ ಹೇಳಿದ್ಯಾ? ಹೇಳಿದ್ರೆ ಅವನೇನ್ ಮಾಡ್ತಾನೆ? ಇನ್ನು ಒಂದ್ 2 ಗಂಟೆ ಗಾಂಧಿ ತರ ಬುದ್ಧಿ ಮಾತು ಹೇಳ್ತಾನೆ. ಇವತ್ತು ನನ್ನ ಹತ್ರ ಕೆಟ್ಟದಾಗ ಮಾತಾಡಿದ್ರು, ನಾಳೆ ಅದಷ್ಟೊಂದು ಸುಲಭ ಅಲ್ಲಮ್ಮ. ಪ್ರಿಯಾ, ಕಾಲೇಜ್ ಅಂದ್ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ. ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತಾರಲ್ಲ, ಹಾಗೆ ಇದೂನು ಹಾಗೇನೆ ಅನ್ಕೊಂಡು ನೀನ್ ಓದೋದ್ರ ಕಡೆ ಗಮನ ಕೊಡು. ಹಾಗಲ್ಲಣ್ಣ, ಅವ್ನ್ ಮತ್ತೆ ಏನಾದ್ರು. ಹಾಗೆಲ್ಲ ಏನೂ ಆಗಲ್ಲ. ನೀನ್ ಅವ್ರಿಗೆ ರಾಮಾಯಣ ಮಹಾಭಾರತದ ಪುರಾಣ ಹೇಳಿರಲ್ಲ, ಅದೆಲ್ಲ ಮರ್ತು ನೀನ್ ಓದೋದ್ರ ಕಡೆ ಗಮನ ಕೊಡು. ನಾನು ಅವ್ರು ಕೂರಿಸ್ಕೊಂಡು ಪುರಾಣ ಹೇಳ್ತೀನಿ. ಅದು ಹಾಗಲ್ಲ. ತಗೋ, ಕಾಫಿ ಕೊಡಿ. ತಗೊಳ್ಳೋ ಹುಡುಗಿ. ಇವ್ನ್ ಯಾವಾಗ್ಲೂ ಹೀಗೇನೆ. ಕೃಷ್ಣ ಇಂಥ ಕಚ್ಚರ ಫೆಲೋ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನು ಪ್ರಿಯನ ಹತ್ರ ಕೆಟ್ಟ ಬಿಹೇವ್ ಮಾಡ್ದ ಅಂತೆ. ಏಯ್, ಹೆಣ್ಮಕ್ಳಂದ್ರೆ ಇವರೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? ಅವನ ಹತ್ರ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ ಕಣೆ, ಅವನೊಬ್ಬ ದೊಡ್ಡ ರೌಡಿ. ಏಯ್, ಅವನ್ ಒಂಥರ ರೌಡಿ ಅಂದ್ರೆ ನಾನ್ ಇನ್ನೊಂಥರ ರೌಡಿ.
ಅಪ್ಪ ಅಪ್ಪ ನಾನ್ ಕಾಲೇಜಿಂದ ಬರ್ಬೇಕಾದ್ರೆ ಯಾವನೊಬ್ಬ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನಪ್ಪ. ಅಪ್ಪ ಇವನೇ ಅಪ್ಪ ಅವನು. ಯಾರೋ ನೀನು? ನಿನಗೆ ಬುದ್ಧಿ ಗಿದ್ದಿ ಇದೆಯೇನೋ? ನನ್ನ ಮಗಳಿಂದ ಕಾಲೇಜಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆಯಂತೆ. ಏನ್ ಅನ್ಕೊಂಡಿದ್ಯಾ ನೀನು? ಏನಲ್ಲೋ ಕಂಡವ್ರ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ನೀನು? ನಿನ್ ಮನೇಲಿ ಅಕ್ಕ ತಂಗಿರ್ ಯಾರು ಇಲ್ವೇನೋ? ನನ್ ಮಗಳ ಬೆನ್ನ ಯಾಕೆ ಬಂದಿದ್ಯಾ? ಯಾರೋ ನೀನು? ಹೆಂಗೈತೆ ಮೈಗೆ? ನನ್ ತಂಗಿನ ಫಾಲೋ ಮಾಡ್ಕೊಂಡ್ ಬರ್ತೀಯಾ? ಏನ್ ಹಂಗ್ ನೋಡ್ತಾ ಇದ್ಯಾ? ಬಿಟ್ಟ ಅಂದ್ರೆ ಲ್ಯಾಪ್ತಾ ಹೋಗ್ತೀಯ ಅಷ್ಟೇ. ಅವರತ್ತೇನೋ ಮಾತು. ಹೋಗ್ ಪೊಲೀಸಿಗೆ ಫೋನ್ ಮಾಡೋ. ಒತ್ತು ಬುದ್ಧಿ ಕಲಿಸ್ತಾರೆ ಇಂಥವ್ರಿಗೆ. ಒಂದ್ ನಿಮಿಷ. ನಿಮ್ ಮನೆ ಹೆಣ್ಮಕ್ಳಿಂದ ನಾನು ಬಂದಿದ್ದಕ್ಕೆ ನೀವೆಲ್ಲ ಎಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಲ್ಲ. ನಿಮ್ ಮಗ ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಕಣ್ಣಾಗ್ತಾ ಇದ್ದಾನಲ್ಲ, ಇದ್ ನಿಮಗ್ ಸರಿ ಅನ್ಸುತ್ತಾ? ನಿಮ್ ತಂಗಿನ ಬರೀ ನಾನು ಫಾಲೋ ಮಾಡ್ಕೊಂಡ್ ಬಂದಿದ್ದಕ್ಕೆ ಇಷ್ಟೊಂದು ಎಗರಾಡ್ತಾ ಇದೆಯಲ್ಲ. ದಿನ ಕಾಲೇಜಿಗೆ ಬರೋ ನನ್ನ ತಂಗಿಗೆ ಅಸಹ್ಯವಾಗಿ ಮಾತಾಡಿ ಅವಳ ಮನ್ಸು ನೋಯಿಸ್ತಾ ಇದೆಯಲ್ಲ, ಇನ್ನು ನನಗೆಷ್ಟು ನೋವಾಗ್ಬೇಕು? ಒಂದೇ ಕಾಲೇಜಲ್ಲಿ ಓದೋರೆಲ್ಲ ಒಡ ಹುಟ್ಟಿದವ್ರ ತರ ಸ್ನೇಹಿತರ ತರ ಇರ್ಬೇಕು. ನಿಮ್ ಸ್ನೇಹಿತರುಗಳ ಮೇಲೆ ಬೇರೆ ಯಾರು ಕಣ್ಣಾಗದೆ ರೀತಿ ನೀವುಗಳೇ ನೋಡ್ಕೋಬೇಕು. ಆಗ್ಲೇ ನಾವು, ನಮ್ಮವರು, ನಮ್ಮೂರು, ನಮ್ ದೇಶ ಅನ್ನೋ ದೇಶ ಪ್ರೇಮದ ಸ್ವಾಭಿಮಾನ ಬೆಳೆಸೋದಕ್ ಸಾಧ್ಯ. ಅದನ್ ಬಿಟ್ಟು ನಾವು ನಮ್ ಪಕ್ಕದಲ್ಲಿರೋರ್ ಮೇಲೆ ಕಣ್ಣಾಕಿದ್ರೆ ಪಕ್ಕದ ದೇಶದವರು ನಮ್ ದೇಶದ ಮೇಲೆ ಕಣ್ಣಾಕ್ತಾರೆ. ಯಾಕೆ ಅಂದ್ರೆ ನಮ್ ಭಾರತ ಮಾತೇನೋ ಒಂದ್ ಹೆಣ್ಣೆ ಅಲ್ವಾ? ನೀನ್ ವಿದ್ಯಾವಂತ, ಬುದ್ಧಿವಂತ, ಅದಕ್ಕೆ ನಿಂಗೆ ಮಾತಲ್ಲಿ ಹೇಳ್ತಾ ಇದೀನಿ. ಒಂದ್ ತಿಳ್ಕೊ, ಎಲ್ರು ಈ ಗಣೇಶನ್ ತರ ಬುದ್ಧಿ ಹೇಳೋಷ್ಟು ಒಳ್ಳೆಯವರಾಗಿರಲ್ಲ. ಐ ಆಮ್ ಸಾರಿ ಸರ್, ನನ್ನಿಂದ ತಪ್ಪಾಗಿದೆ. ಆದ್ರೆ ಇನ್ನು ಮುಂದೆ ಆತರ ತಪ್ಪು ಮಾಡಲ್ಲ ಸರ್. ತಿಳಿದೆ ನಾವು ತಪ್ಪು ಮಾತಾಡ್ಬಿಟ್ವಿ, ನಮ್ಮನ್ನು ಕ್ಷಮಿಸಪ್ಪ. ನಮ್ ಮಗ ಇನ್ ಮುಂದೆ ಇಂಥ ತಪ್ಪು ಮಾಡದಿರೋ ಹಾಗೆ ನಾವು ನೋಡ್ಕೋತೀವಿ. ಹೌದು ಸರ್, ನನ್ಗೆ ಇಷ್ಟು ದಿನ ಒಬ್ಳೆ ತಂಗಿ ಇದ್ಲು, ಆದ್ರೆ ಇನ್ ಮುಂದೆ ಇಬ್ರು ತಂಗಿ ಇರ್ತಾರೆ ಸರ್.